ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಈಗಾಗಲೇ ಇಲಾಖೆಯ ಮಾರ್ಗಸೂಚಿಯಂತೆ ತಾವೆಲ್ಲರೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಿರ್ವಹಣೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಈಗಾಗಲೇ ತರಬೇತಿಯನ್ನ ಪಡ್ಕೊಂಡು ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿದ್ದಾರ ಅಂತ ಭಾವಿಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಸಮೀಕ್ಷೆಯನ್ನು ನಾವು ಎಲ್ಲರೂ ಕೂಡ ಮೊಬೈಲ್ ಆಪ್ನಲ್ಲಿ ನಾವು ಈ ಒಂದು ಸಮೀಕ್ಷೆಯನ್ನ ನಿರ್ವಹಣೆ ಮಾಡಬೇಕು. ಇದೆಲ್ಲವೂ ಕೂಡ ನಿಮ್ಗೆ ಈಗಾಗಲೇ ತರಬೇತಿಯಲ್ಲಿ ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ಕೊಟ್ಟಿರ್ತಾರೆ. ಈಗ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಸಂಪೂರ್ಣವಾಗಿ ಮನೆಯ ಸಮೀಕ್ಷೆಯನ್ನ ಆನ್ಲೈನ್ ಅಲ್ಲಿ ಮೊಬೈಲ್ ಅಪ್ಲಿಕೇಶನ್ ಅಲ್ಲೇ ನಾವು ಮಾಡೋದ್ರಿಂದ ಈಗಾಗಲೇ ಕರ್ನಾಟಕ ಘನ ಸರ್ಕಾರ ಸಾಕಷ್ಟು ಇಲಾಖೆಗಳನ್ನ ಒಗ್ಗೂಡಿಸಿಕೊಂಡು ವ್ಯವಸ್ಥಿತವಾಗಿ ಈ ಒಂದು ಸಮೀಕ್ಷೆಯನ್ನ ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನ ಹಾಗೂ ಜಾಗರೂಕತೆಯನ್ನ ಹಾಗೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಂಡಿದೆ. ಸೊ ಮುಖ್ಯವಾಗಿ ನಾವು ಸಮೀಕ್ಷೆಯನ್ನ ಒಂದು ಮೊಬೈಲ್ ಆಪ್ ನಲ್ಲಿ ಮಾಡ್ತೀವಿ. KSCBC ಸೋಷಿಯಲ್ ಅಂಡ್ ಎಜುಕೇಶನಲ್ ಸರ್ವೆ ಅಂತ ಏನು ಒಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಮೂಲಕ ನಾವು ಸಮೀಕ್ಷೆಯನ್ನ ನಿರ್ವಹಣೆ ಮಾಡ್ತೀವಿ. ಹಾಗೇನೆ ಈ ಒಂದು ಆಪ್ಗೆ ಪೂರಕವಾಗಿ ನಮ್ಮ ಮೊಬೈಲ್ ನಲ್ಲಿ ನಾವು ಇನ್ನೊಂದು 3-4 ಆಪ್ಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸುಲಭವಾಗಿ ನಮಗೆ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ನಿಮ್ಮ ವಾಟ್ಸಪ್ಗಳಲ್ಲಿ ಈ ರೀತಿಯ ಒಂದು PDF ನಿಮ್ಗೆ ತುಂಬಾ ಶೇರ್ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ತಾವು ಇದನ್ನ ನೋಡಿರ್ತೀರಾ, ತಮಗೆ ಕೆಲವ್ರಿಗೆ ಅರ್ಥ ಆಗಿರ್ಬೋದು, ಕೆಲವರಿಗೆ ಅರ್ಥ ಆಗ್ದಲೇ ಇರ್ಬೋದು. ಸೊ ಹಾಗಾಗಿ ಅರ್ಥ ಆಗ್ದಲೇ ಇರೋರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಇಲ್ಲಿ ನೀವು ಈ ಒಂದು PDF ಅನ್ನ ಗಮನಿಸಿದ್ರೆ ಇಲ್ಲಿ ಆಧಾರ್ ಫೇಸ್ ರೀಡಿಂಗ್ ಆಪ್ ಅಂತ ಹೇಳಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಇದನ್ನ ನೀವು ನೇರವಾಗಿ ಪ್ಲೇ ಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡಬಹುದು. ಈ PDF ಅಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಇಂದ ಈ ಒಂದು ಆಧಾರ್ ಫೇಸ್ ರೀಡಿಂಗ್ ಆಪ್ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಆಗುತ್ತೆ. ಬಟ್ ಇದು ಹೋಮ್ ಸ್ಕ್ರೀನ್ ಅಲ್ಲಿ ಬರಲ್ಲ, ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಸೊ ಯಾಕೆ ಈ ಆಪ್ ನಿಂದ ನಮ್ಗೆ ಏನು ಉಪಯೋಗ ಅಂತ ಹೇಳಿದ್ರೆ, ನಾವು ಸಮೀಕ್ಷೆಯನ್ನ ಮಾಡಬೇಕಾದ್ರೆ ಕುಟುಂಬದ ಮುಖ್ಯಸ್ಥನಿಂದ ನಾವು ಏನು ಹೇಳಿಕೆಗಳನ್ನ ಪಡ್ಕೋತೀವಿ, ಆ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಪಡ್ಕೋಂತ ಸಮಯದಲ್ಲಿ ಅವರ ಆಧಾರ್ ನಂಬರ್ ಅನ್ನ ನಾವು ಎಂಟ್ರಿ ಮಾಡಿದಾಗ ಅವರ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಅವಾಗ OTP ಅನ್ನ ಎಂಟ್ರಿ ಮಾಡಿ ನಾವು ಸಮೀಕ್ಷೆಯನ್ನ ಮುಂದುವರಿಸಬೇಕಾಗುತ್ತೆ. ಹಾಗೆ ಸಮೀಕ್ಷೆ ಎಲ್ಲ ಮುಗಿದ್ಮೇಲೆ ಒಂದು ಫೈನಲ್ ಸಬ್ಮಿಟ್ ಕೊಡಬೇಕಾದ್ರೆ ಕೂಡ ಅವರ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಅನ್ನ ನಾವು ಎಂಟ್ರಿ ಮಾಡಿ ಸಮೀಕ್ಷೆಯನ್ನ ಮುಗಿಸ್ಬೇಕಾಗುತ್ತೆ ಆ ಮನೆಗೆ ಸಂಬಂಧಪಟ್ಟ ಹಾಗೆ. ಸೊ ಆದ್ರೆ ಒಂದು ವೇಳೆ ಆ ಕುಟುಂಬದ ಮುಖ್ಯಸ್ಥನ ಹತ್ರ ಫೋನ್ ಇಲ್ಲ ಅಂತ ಹೇಳಿದ್ರೆ, ಅಥವಾ OTP ಬರ್ತಿಲ್ಲ ಅಂತ ಹೇಳಿ ಗೊತ್ತಾದ್ರೆ, ಸೊ ಅಥವಾ ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗದೆ ಹೋಗಿದ್ರೆ, ಸೊ ಅವಾಗ ನಮ್ಗೆ ಏನಾಗುತ್ತೆ, ಈ ಒಂದು ಅಪ್ಲಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ನಾವೇನೋ ಮನೆಯ ಸಮೀಕ್ಷೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಕುಟುಂಬದ ಮುಖ್ಯಸ್ಥನ ಒಂದು ಫೋಟೋವನ್ನ, ಒಂದು ಫೇಸ್ ಅನ್ನ ರೆಕಗ್ನೈಸ್ ಮಾಡುವಂತ ಕೆಲಸವನ್ನ ಈ ಒಂದು ಅಪ್ಲಿಕೇಶನ್ ಮಾಡುತ್ತೆ. ಸೊ ಅದರಲ್ಲಿ ಏನೋ ಫೇಸ್ ರೆಕಗ್ನಿಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲೇನೆ ನಿಮ್ಮ ಕುಟುಂಬದ ಮುಖ್ಯಸ್ಥನ ಒಂದು ಫೋಟೋವನ್ನ ತೆಗೆದ್ಬಿಟ್ಟು ಸೊ ನೀವು ಅಲ್ಲೇ ಅಪ್ಲೋಡ್ ಮಾಡ್ಬಿಟ್ರೆ, ಸೊ ನಂತರ OTP ಬದಲು ಎತ್ಕೊಂಡು ನಾವು ಸಮೀಕ್ಷೆಯನ್ನ ನಾವು ಮುಂದುವರಿಸಲಿಕ್ಕೆ ಈ ಒಂದು ಅಪ್ಲಿಕೇಶನ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ಬಂದ್ರೆ ನೋಡಿ, CEG-KYC ಅಂತ ಹೇಳಿದೆ. CEG-KYC ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಥಂಬ್ ಇಂಪ್ರೆಷನ್. ಒಂದು ನಾವು ಆಧಾರ್ ಮಾಡಿಸ್ಬೇಕಾದ್ರೆ ಥಂಬ್ ಇಂಪ್ರೆಷನ್ ಅನ್ನ ಕೊಟ್ಟಿರ್ತೀವಿ. ಅದು ವೆರಿ 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 ಇಂಪಾರ್ಟೆಂಟ್. ಹಾಗಾಗಿ ಈ ಅಪ್ಲಿಕೇಶನ್ ಏನಂದ್ರೆ ಆ ಡೆಮೋಗ್ರಫಿಕ್ ಇನ್ಫಾರ್ಮೇಶನ್ ಏನಿದೆ ಅದನ್ನೆಲ್ಲವನ್ನು ಕೂಡ ವೆರಿಫಿಕೇಶನ್ ಮಾಡ್ಲಿಕ್ಕೆ ನಮ್ಗೆ CEG-KYC ಕೂಡ ವರ್ಕ್ ಆಗುತ್ತೆ. ಇದು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇದ್ರ ಮುಂದೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಅನ್ನ ಒತ್ತಿ ಬೇಕಾದ್ರೆ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ನ ಎರಡನೇದಾಗಿ ಬಂದ್ರೆ ಪೃಥಾ ನ್ಯಾವಿಗೇಷನ್ ಆಪ್ ಅಂತ ಈಗಾಗಲೇ ನಿಮ್ಗೆ ತರಬೇತಿನಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ. ಸೊ ಪ್ರತಿ ಮನೆಗೂ ಏನು ಬೆಸ್ಕಾಂ ಇಲಾಖೆಯವರು ಪ್ರತಿ ಮನೆಗೆ UHID ನಂಬರ್ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗಿರ್ತಾರೆ. ಅಂದ್ರೆ ಪ್ರತಿ ಮನೆಗೆ UHID ನಂಬರ್ ಅನ್ನ ಕೊಟ್ಟಿರ್ತಾರೆ. ಸೊ ಆ UHID ನಂಬರ್ ಆ ಮನೆ ಎಲ್ಲಿದೆ, ಯಾವ ದಿಕ್ಕಲ್ಲಿದೆ ಅನ್ನೋದನ್ನ, ಯಾವ ಕಡೆ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ಈ ಪೃಥಾ ನ್ಯಾವಿಗೇಷನ್ ಆಪ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ನಮ್ಗೆ ಆ ಮನೆ ಎಲ್ಲಿದೆ, ಆ ಒಂದು UHID ನಂಬರ್ ಅನ್ನ ನಾವು ಹಾಕಿದ ತಕ್ಷಣ ಆ ಮನೆ ಯಾವ ಡೈರೆಕ್ಷನ್ ಇದೆ ಅಂತಕ್ಕಂಥದ್ದನ್ನ ಇದು ನಮ್ಗೆ ತೋರಿಸ್ಕೊಡುತ್ತೆ. ಹಾಗಾಗಿ ಇದು ಕೂಡ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಂತ ಒಂದು ಅಪ್ಲಿಕೇಶನ್ ಆಗಿದೆ. ಇನ್ನು ನಾಲ್ಕನೇದಾಗಿ ಬಂದ್ರೆ KSCBC ಸೋಷಿಯಲ್ ಅಂಡ್ ಎಜುಕೇಶನಲ್ ಸರ್ವೆ ಅಂತ ಹೇಳಿ ಇದೆ. ಈಗಾಗಲೇ ಈ ಒಂದು ಆಪ್ ಮೂಲಕ ನಾವೇನ್ ಮಾಡ್ತೀವಿ, ಸಮೀಕ್ಷೆಯನ್ನ ನಾವು ಸಂಪೂರ್ಣವಾಗಿ 60 ಪ್ರಶ್ನೆಗಳಿರ್ತದೆ, 60 ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನ
ಕುಟುಂಬದ ಮುಖ್ಯಸ್ಥನಿಗೆ ಕೇಳಿ ಉತ್ತರವನ್ನ ಪಡೆದು ಏನು ಸಂಬಂಧಪಟ್ಟಂತಹ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ಸಮೀಕ್ಷೆಯನ್ನ ನಾವು ಮುಗಿಸ್ತೀವಿ. ಸೊ ಹಾಗಾಗಿ ಈ 4 ಅಪ್ಲಿಕೇಶನ್ಸ್ ಈ ಬಾರಿ ಒಂದು ಸಮೀಕ್ಷೆಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲೇ ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡಿರ್ತಾರೆ. ಸೊ ದಯವಿಟ್ಟು ಆ ಲಿಂಕ್ ಗಳನ್ನ ಮೇಲೆ ಒತ್ತಿ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. 1-2 ಅಪ್ಲಿಕೇಶನ್ ನೇರವಾಗಿ ಪ್ಲೇಸ್ಟೋರ್ ನಲ್ಲೇ ನಿಮ್ಗೆ ಸಿಗುತ್ತೆ, ಹೋಮ್ ಸ್ಕ್ರೀನ್ ಅಲ್ಲಿ ಕೂಡ ಕಾಣುತ್ತೆ. ಆದ್ರೆ ಕೆಲವು ಅಪ್ಲಿಕೇಶನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ, ಅದು ಹೋಮ್ ಸ್ಕ್ರೀನ್ ಅಲ್ಲಿ ಕಾಣಲ್ಲ. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಭಾವಿಸ್ತಾ, ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಈ ಪ್ರತಿ ಆಪ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ.